ಇವಾಗ ದೊಡ್ಡ ಬರ್ಡೇ ಬರ್ತಿದೆ, ಅದಕ್ಕೆ ಇವಾಗ ಫುಲ್ ಪ್ರಿಪ್ರೇಷನ್. ಇದು BTS ಆಫ್ ಧನು ಬರ್ಡೇ. ಸೊ ಇವಾಗ ಫೋಟೋಸ್ ತೊಗೊಂಡಿದ್ವಿ, ಇದಕ್ಕೆ ಹಾಕೋಕ್ಕೆ ಬಿಂದೋರು ಇವತ್ತಾರು ಇದೆಲ್ಲ ಮನೇಲಿ ಹೋಗ್ಬಿಟ್ಟು ಬೋರ್ ಮಾಡಬೇಕು. ಇವ್ರು ಇದಕ್ಕೆ ಎಲ್ಲ ಸ್ವಲ್ಪ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೇಕಪ್ ನಾನು ಮಾಡಬೇಕು. ಇನ್ನೂ ಅವರು ಬಟ್ಟೆ ಹುಡುಕ್ತಾ ಇದ್ದಾರೆ ಯಾವ್ದು ತೊಗೊಳ್ಳೋದು ಅಂತ. ಒಂದು ಸೆಲೆಕ್ಟ್ ಮಾಡಿದ್ದಾರೆ, ಯಾವ್ದು ಸೆಲೆಕ್ಟ್ ಮಾಡಿದೆ ತೋರಿಸು ಸ್ವಲ್ಪ. ನಮ್ಮದನ್ನು ಅವರು ಬಟ್ಟೆ ತೊಗೊಂಡ್ರು. ಯಾವ್ದು ತೊಗೊಂಡೆ? ಇತ್ತು ಮೇಡಮ್. ಇದನ್ನು ಬಳೆ ಸೆಲೆಕ್ಟ್ ಮಾಡೋಕ್ಕೆ ಆಲ್ರೆಡಿ ಎಲ್ಲರೂ ಹೋಗಿದ್ದಾರೆ. ಆಲ್ರೆಡಿ ಟೈಮ್ ಆಗಿದೆ, ಬೇಗ ಬೇಗ ಬನ್ನಿ ಹೋಗೋಣ. ಇಂದೋರು ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ನೋಡಿ, ಹೆಂಗ್ ಬೈತಿದ್ದಾಳೆ ನನಗೆ. ತಗೋ ತಗೋ ಆಯ್ತು. Birthday to you, happy birthday to you. Thank you guys. ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಭಾಷೆ ಅನುರಾಗದಲ್ಲಿ. ಇವಾಗ ಎಲ್ಲ ಇಷ್ಟ ಆಯ್ತು. ಮಾರ್ಕ್ಸ್ಕೊಬಿಡೋಣ ಅಕ್ಕ. ಏನು ಸೈಕಲ್ ಐತೆ ಐಡಿಯಾ ಯಾರ್ದೇಳು? ಎಲ್ಲ ಇದೆ. ನಿಜ ಸೂಪರ್ ಆಗೈತೆ. ಥ್ಯಾಂಕ್ ಯು ಐಶು. ಅವಳೇನು ಮಾಡ್ತಾರೆ ಇನ್ನು ಗುಂಡಿ ಥ್ಯಾಂಕ್ ಯು ಗುಂಡಿ. ಯಾವಾಗಲೂ ಐಶು ಐಶು ಅಂತೀನಿ, ಗುಂಡಿನ ಕೊಡು. ಸಾರಿ ಗುಂಡಿ. ಗುಂಡಿ ಮತ್ತೆ ನಾನು ಬೇಜಾರಾಗ್ಬೇಡ. ಕ್ರೆಡಿಟ್ಸ್ ದೀಸ್ ಗೈಸ್. ಥ್ಯಾಂಕ್ ಯು. ಹ್ಯಾಪಿ 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 ವೆರಿ ಹ್ಯಾಪಿ. ಕರ್ಗಿ ತರ ಕಾಣಿಸ್ತೋಳಂತೆ. ಮೇಕಪ್ ಪ್ರಭಾವ ಎಲ್ಲ ಇವಾಗ್ಲೂ ಕರ್ಗಿನೆ. ನಮ್ಮ ಪ್ರತಿ ನೋವನ್ನು ತಟ್ಟನೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು. ರಶ್ ಆಗ್ಬಿಟ್ಟಿದೆ. ನಮ್ಮ ಬರ್ಡೇ ಗಲ್ಲು ಅಲ್ಲಿದ್ದಾಳೆ ಗೊತ್ತಾ? ಆವಾಗಲೇ ಒಂದು ನಿಮಿಷ ತಡಿ, ನಾವು ಹೇಳ್ತೀವಿ. ದೊಡ್ಡದಾಗಿ ಹೇಳ್ತಾಳೆ ನಮಗೆ. ಬರೋ ಬಸ್ಸಲ್ಲ ಯಾವ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ ಅಂತ ಹೋಗಿದ್ದಾಳೆ. ನಾವು ನೀರು ಕುಡ್ಕೊ ಬರ್ತೀವಿ ಅಂತ ಹೋಗಿದ್ದೀವಿ. ಓಡಿ ಬರ್ತಾಳೆ. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ನಮ್ದು ಯಾವಾಗಲೂ ಇದೇ ಗೋಳು, ಫುಲ್ಲು ರಶ್ಶು. ಅದಕ್ಕೆ ನಾವು ಒಳಗಡೆ ಹೋಗ್ತಿಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಡಿಸಿಷನ್ ಪೆಂಡಿಂಗಲ್ಲಿದೆ. ನಮ್ಮ ದಿಶಾ ಹೆಂಗೆ ಹೇಳ್ತಾರೆ ಹಂಗೆ ನಡೀತೀವಿ ನಾವು. ಸೊ ಅದಕ್ಕೆ ನಾವು ಇವಾಗ ಆಚೆ ಕಡೆ ಕೈ ಮುಕ್ಕೊಂಡು
ಹೋಗೋಣ ತಿನ್ನಕ್ಕೆ ಅಂತ ಅನ್ಕೊಂಡಿದ್ವಿ. ದೇವ್ರು ಒಳ್ಳೇದು ಮಾಡ್ತಾನೆ ನಿಂಗೆ. ಬನ್ನಿ ನಂಗೆ ಬನ್ನಿ ಹೋಗೋಣ ನಡಿ. ಸೊ ಗೈಸ್ ನಾವು ನಿಜ ಹೋಗ್ತಿಲ್ಲ, ಒಳಗಡೆ ಏನು ಸುಳ್ಳಿರ್ಬೇಕು, ಆಚೆ ಕಡೆ ಕೈ ಮುಕ್ಕೊಂಡು ಹೋಗೋದು. ದೇವರೇ ಕಾಪಾಡಪ್ಪ ಅಂತ ಅದು ಯಾವಾಗ ನಮ್ಮ ಫ್ರೆಂಡ್ಸ್ ಒಳಗಡೆ ಹೋಗ್ತಿರೋದು ಯಾವಾಗ ತಾಯಿ ಕರ್ಸ್ಕೊಂಡು ನೋಡ್ತೀನಿ ನಾನು ಅಷ್ಟೇ ಇವಾಗ ಕೈ ಮುಕ್ಕೊಂಡು ಹೋಗೋದು. ಎಲ್ಲಿಗೆ ಹೋಗೋಣ? ಎಲ್ಲಿ ನೀವೆಲ್ಲೇ ಹೇಳ್ತೀರಾ ಅಲ್ಲಿ. ದಿಶಾ ಕೊಡಿಸ್ತಾ ಇರೋದು. ನಮ್ಮ ಬಿಂದುಗೆ ಫುಲ್ ಹೊಟ್ಟೆ ಹಸಿದಿದೆ ಅಂತೆ, ನಮ್ಮ ಧನು ಟ್ರೀಟು ನಾವು ತಿನ್ನೋದು. ಆಲ್ರೆಡಿ 2 o'clock ಆಗಿದೆ, ಹೊಟ್ಟೆ ಹಸಿದೆ, ಏನೇನು ಹಸಿರುತ್ತೆ. ನಡಿ. ಆಯಿತು, ಇವಾಗ ಒಳಗಡೆ ಹೋದ್ರೆ ಎಷ್ಟೊತ್ತು ಬರ್ತೀವಿ ಹೇಳು? ಇನ್ನ 3 hours ಅಂತೂ ಬೇಕೇ ಬೇಕು. ಅದಕ್ಕೆ ನಾವು ಇವಾಗ ಹೋಗೋದು ಬೇಡ. ಚಾಮುಂಡಿ ಬೆಟ್ಟ ದರ್ಶನ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಈ ದೇವಸ್ಥಾನ ಅದು ದರ್ಶನ ಮಾಡೋಣ ಅಂತ ಬಂದ್ವಿ. ಇದು ಕ್ಲೋಸ್ ಆಗಿಬಿಟ್ಟಿದೆ. ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಇವತ್ತು. ಅದಕ್ಕೆ ನಮ್ಮ ಧನು ಬೇಜಾರು ಮಾಡ್ಕೊಂಡ್ಮೇಲೆ ಎಲ್ಲ ನಿನ್ನಿಂದಾನೆ. ನೀನು ಏನಂದ್ರೆ ಇನ್ನೇನು 11:00 ಬಂದರೆ ಇನ್ನೇನಾಗುತ್ತೆ? ನೀವು ಮೈಷಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ನಮ್ಮ ಜೊತೆ ಬಂದ್ಬಿಟ್ಟು ಯಾಕೆ ಹಾರೋ ಬಂದೋದು ಇವ್ರ ಜೊತೆ ಅಂತ ಅನ್ಕೊಂಡ್ಬಿಟ್ಟು. ಏನು ಅನಿಸ್ತಾ ಇದೆ ನಿನ್ನ ಮನದಾಳದ ಮಾತೇಳು? ಬೇಜಾರಾಗೈತಲ್ಲ, ಅದಕ್ಕೆ ನಂಗೂ ಯಬ್ಬಾ ದೇವ್ರೆ, ತಲೆಗೆ ಶೂಟಾಗುತ್ತೆ. ಗಾಯ್ಸ್, ಇವಾಗ ನಾವು ಊಟಕ್ಕೆ ಹೋಗ್ತಾ ಇದೀವಿ. ಇಬ್ರು ಮುಂದೆ ಹೋಗ್ತಿದ್ದಾರೆ, ನಾವಿಷ್ಟೆಲ್ಲ ಹಿಂದೆ ಬರ್ತಾ ಇದ್ದೀವಿ. ಇದೇ ಹೋಟೆಲ್ ಗಾಯ್ಸ್ ಇವಾಗ ಬಂದಿರೋದು. ಅಲ್ಲಿಬ್ರು ಕಾಯ್ತಿದ್ದಾರೆ ನಾವೆಲ್ಲ ಬರಲಿ ಅಂತ. ತುಂಬ ಹೆವಿ ಜನ ಇದ್ದಾರೆ. ಊಟ ಮಾಡಕ್ಕೆ ಬಂದಿದ್ದೀವಿ. ಎಕ್ಸಾಸ್ಟೆಡ್. ಏನಾದರೂ ಹೇಳಿ ನೀವಿಬ್ರು. ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ, ಓಕೆನಾ? ಇವಾಗ ಸ್ಟಾರ್ಟರ್ಸ್ ಬಂತು, ಎಲ್ಲರೂ ಫುಲ್ಲು ಬ್ಯಾಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ನಾವು ಬಟರ್ ನಾನ್ ತೊಗೊಂಡಿದ್ವಿ. ನಮ್ಮ ಬಿಂದವರು ಫ್ರೈಡ್ ರೈಸ್ ತೊಗೋತಾರೆ. ಎಲ್ಲರೂ ಫ್ರೈಡ್ ರೈಸ್ ಮೇಲೆ ಬಿಡಲ್ಲ, ನಮ್ಮ ಬಿಂದು ಫೇವ್ರೇಟ್. ತಿನ್ಬಿಟ್ಟು ಸಿಗ್ತೇವೆ. ಬರ್ಡೇಗಲ್ ಇವಾಗ ಟ್ರೀಟ್ ಕೊಡ್ಸಿದ್ದು. ಹೆಂಗಿತ್ತು ನಿನ್ನ ಬರ್ಡೇ? ಏನಂದೆ? ಒಳ್ಳೆ ಕಿವಿ ಕೇಳಿಸಿರೋ ಥರ ಆಡ್ತಲ್ಲ. ಹೆಂಗಿತ್ತು ನಿನ್ನ ಬರ್ಡೇ ಅಂತ? ನಿನ್ನ ಕಿವಿ ಕ್ಯೂಡು ಅಂತ ಎಲ್ಲರಿಗೂ ತೋರಿಸೋ ಅವಶ್ಯಕತೆ ಏನಿಲ್ಲ. ನೀನು ಹೆಂಗಿತ್ತು ಬರ್ಡೇ? ಸರ್ಪ್ರೈಸ್ ಚೆನ್ನಾಗಿತ್ತು, ಫುಲ್ ಎಂಜಾಯ್. ತುಂಬ ಎಂಜಾಯ್ ಮಾಡಿಬಿಟ್ಟೆ. ಹಂಗೆ ಒಂದು ಸ್ವಲ್ಪ ಖುಷಿ ತೋರಿಸವ ಫೇಸಲ್ಲಿ. ಊದಿರೋ ಥರನೇ ಕಾಣಿಸ್ತೀಯಾ? ನಾನೇ ಹಂಗೆ ಇರೋದು ನೀನು. ಸೊ ಇವಾಗೆಲ್ಲ ಫುಲ್ ಕಂಪ್ಲೀಟಾಗಿ ತಿಂದು ಮುಗಿಸಿದ್ದೀವಿ ಎಲ್ಲನೂ. ಅವರಿಬ್ರು ಕೈ ತೊಳ್ಕೊಬರಕ್ಕೆ ಹೋಗಿದ್ದಾರೆ. ಆಂಟಿ ಥರ ಫುಲ್ ಬ್ಯಾಗ್ ಹಾಕ್ಕೊಂಡು, ಸೈಡ್ ಬ್ಯಾಗ್ ಹಾಕ್ಕೊಂಡು. ಇದು ಎಲ್ಲಲ್ಲ ಆ್ಯಕ್ಚುಲಿ ನಮ್ಮ ಆಂಟಿ ಬರ್ತಾರೆ ತೋರಿಸ್ತೀವಿ. ಅವ್ರು ತೊಗೊಬರ್ತಾರೆ. ಸಾರಿ ಆಂಟಿ ಅಲ್ಲ, ಮ್ಯಾಮ್. ಏನೇನು ಮ್ಯಾಮ್ ಬರ್ತಿದ್ದಾರೆ. ನಮ್ಮ ಮ್ಯಾಡಮ್ ಬರ್ತಿದ್ದಾರೆ. ಅವರು ಇದನ್ನೆಲ್ಲ ಹಾಕೊಂಡು ಫುಲ್ ಬಂದೆ ಫುಲ್ ಸ್ಟೈಲಾಗಿ ಅವ್ರನ್ನ ತೋರಿಸ್ತೀವಿ. ನಮ್ಮ ಮೇಡಮ್ ಬಂದರೆ ಫುಲ್ ಫಿದಾಗ್ಬಿಟ್ಟು. ನಿಮ್ಮ ಮೇಡಮ್ ಯಾವ ಸಬ್ಜೆಕ್ಟ್ ತೊಗೊಳ್ಳೋದು? ನಮ್ಮ ಮೇಡಮ್ ಮ್ಯಾಥಮೆಟಿಕ್ಸ್ ತಗೋತಾರೆ. ನಮ್ಮ ಮೇಡಮ್ ಈಗ ಬರ್ತಿದ್ದಾರೆ, ಅಲ್ಲಿ ಫೋಕಸ್ ಮಾಡಿ. ನಮ್ಮ ಮೇಡಮ್ ಬರ್ತಿದ್ದಾರೆ. ಈ ಬೇರೆ ಯಾರು ಅಲ್ಲ, ಇವರೇ ಅವ್ರ ಮೇಡಮ್. ಐಶು ಮ್ಯಾಮ್ ಯಾರು? ಇವಳು ನಮ್ಮ ಮ್ಯಾಮ್ ಯಾರು ಗೊತ್ತಾ? ಇವ್ರು ಯಾವುದು ಮ್ಯಾಮ್ ಅಂತ ಅನಿಸ್ತೈತೆ. ಹಾಗೆ ಗುಡ್ ಮ್ಯಾಮ್. ಇವ್ರಿಗೆ ಯಾರಿಗೂ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಯಾರು ಬರ್ತಾನೆ ಇಲ್ಲ, ಊಟ ಮಾಡಿ ಸುಸ್ತಾಗಿದ್ದಾರೆ. ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಇವಳು ಲಾಜಿಕ್. ದೀಕ್ಷಿತೊಂದು ಅಲ್ಲ, ಮಳೆ ಬರ್ತಿದೆ ಗೈಸ್, ಬನ್ನಿ ಹೋಗೋಣ. ಇವ್ರಗಳ ಜೊತೆಗೆಲ್ಲ ಸೇರ್ಕೊಂಡ್ರೆ ನಮ್ದೋನು ಅಕ್ಕ ಗಿಫ್ಟ್ನ ಕ್ಯಾರಿ ಮಾಡೋದೇ ಆಯ್ತು ನಮ್ದು. ಬಟ್ ನಾನು ಕ್ಯಾರಿ ಮಾಡ್ತಿದ್ದೀನಿ ಗೈಸ್. ಪ್ರೀಶಿಯಸ್ ಗೈಸ್, ಮಳೆ ಬರ್ತೈತೆ ನೋಡಿ. ಮ್ಯಾಮ್ ಮತ್ತೆ ಸ್ಟೂಡೆಂಟ್ ಹೋಗ್ತಿದ್ದಾರೆ. ಐ ಲವ್ ಇಟ್. ನಾವು ಬರ್ತಾ ಇದ್ದೀವಿ.
ಅವಳೇ ದೊಡ್ಡ ಅಡುಗ್ಲಜ್ಜಿ ಅವಳನ್ನ ಆಂಟಿ ಅಂದ್ಲ ಹೌದೌದು ಅಡುಗ್ಲಜ್ಜಿ ಅವಳು ನಾನು ನಮ್ಮ ದನಕ ಫುಲ್ ಸೈಲೆಂಟ್ ಹೌದೌದು ಯಾವ ಬಾಯಲ್ಲಿ ಮಾತು ಹೇಳ್ತೀಯ ದಿಸನ್ ತಂಗಿ ಅಲ್ಲ ನನ್ನ ತಂಗಿ ದನಕ ತಂಗಿ ಇವಾಗೆಲ್ಲ ಗುಂಡಿ ಬೇಜಾರು ಮಾಡ್ಕೊಬೇಡ ನೀನು ಕೂಡ ಮ್ಯಾಮ್ ಮತ್ತೆ ಸ್ಟೂಡೆಂಟ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಒಂದೊಂದೇ ವರ್ಷ ಡಿಫ್ರೆನ್ಸ್ ಮ್ಯಾಮಿಗೆ ಮ್ಯೂಸಿಕ್ ಕೇಳೋ ಮೂಡಲ್ಲ ಅವ್ರೆ ಸ್ಟೂಡೆಂಟ್ಗೆ ಕೇಳೋ ಕಾರಲ್ಲಿ ಸಾಂಗ್ ಬರ್ತಾ ಇತ್ತು ಅದಕ್ಕೆ ನೆಕ್ಸ್ಟ್ ಲೈನ್ ಕಂಟಿನ್ಯೂ ಮಾಡಿದೆ ಅಷ್ಟೇ ಸೊ ನಮ್ಮನೆ ಮನೆಗೆ ಹೋಗೋದಕ್ಕೆ ತುಂಬ ಲೇಟ್ ಆಗೋಯ್ತು, ಅದಕ್ಕೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮತ್ತೆ ನಾಳೆ ಬೆಳಗ್ಗೆ ಕಾಲೇಜ್ ಬಂದ್ಬಿಟ್ಟು ಬ್ಲಾಗ್ ಎಂಡ್ ಮಾಡ್ತಿದ್ವಿ. ಸೊ ನಿಮ್ಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.